ಡಾಕು ಮಹಾರಾಜ್ ಮೂವಿ ಕನ್ನಡ ಭಾಷೆಯಲ್ಲಿ ಡಬ್ ಮಾಡಿ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮಿಂಗ್ ಆಗುತ್ತಿದೆ. ಈ ಮೂವಿ ನೋಡಿದ್ಮೇಲೆ ನನ್ಗೆ ಏನ್ ಅನ್ಸ್ತು ಅಂತ ಮುಂದೆ ಮಾತಾಡೋಣ ಬನ್ನಿ. ಡಾಕು ಮಹಾರಾಜ್ ಮೂವಿ ಡೈರೆಕ್ಟರ್ ಬಾಬಿ ಕೊಲ್ಲಿ. ಸ್ಟಾರ್ ಕಾಸ್ಟಿಂಗ್ ಬಾಲಯ್ಯ, ಬಾಬಿ ದೇಯೋಲ್, ಊರ್ವಶಿ, ಶ್ರದ್ಧಾ ಶ್ರೀನಾಥ್, ರವಿ ಕಿಶಾನ್, ನಂದಿನಿ ಚೌಧರಿ. ಕನ್ನಡದ ಹೀರೋ ರಿಷಿ ಈ ಸಿನಿಮಾದ ಖಳನಾಯಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾದ ರನ್ ಟೈಮ್ 2 hours 23 minutes. ಈ ಸಿನಿಮಾಗೆ IMDb ರೇಟಿಂಗ್ ಬಂದು 10ಗೆ 6.1. ಈ ಸಿನಿಮಾದ ಕತೆ ಒಂದು ಫ್ಯಾಮಿಲಿಲಿ ಒಂದು ಹುಡುಗಿ ತೊಂದ್ರೆಯಲ್ಲಿ ಸಿಗಾಕೊಂಡಿರ್ತಾಳೆ. ಆ ಹುಡುಗಿಯ ಕಾಪಾಡಕ್ಕೆ ಅಂತ ಆ ಫ್ಯಾಮಿಲಿಗೆ ನಾನಾಜಿ ಹೆಸರಲ್ಲಿ ಸೀತಾರಾಮ್ ಅಲಿಯಾಸ್ ಡಾಕು ಮಹಾರಾಜ್ ಡ್ರೈವರ್ ಆಗಿ ಕೆಲಸಕ್ಕೆ ಸೇರ್ಕೋತಾನೆ. ಸೊ ನಾನಾಜಿಗೂ ಆ ಫ್ಯಾಮಿಲಿಗೂ ಏನ್ ಸಂಬಂಧ, ಆ ಮಗುನ ಕಷ್ಟದಿಂದ ಪಾರ್ ಮಾಡ್ತಾನ, ಕೊನೆಗೆ ಸೀತಾರಾಮ್ ಡಾಕು ಮಹಾರಾಜ್ ಆಗಿದ್ದು ಹೇಗೆ ಎನ್ನುವುದೇ ಕಥೆಯ ಒನ್ ಲೈನ್ ಸ್ಟೋರಿ. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಗಳು ಬಾಲಯ್ಯ ನಾನಾಜಿಯಾಗಿ ಹಾಗೂ ಡಾಕು ಮಹಾರಾಜ್ ಆಗಿ ತಮನ್ನಾ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಈ ಮೂವಿಗೆ ಹೈಲೈಟ್ ಆಗಿದೆ. ಬಾಬಿ ದೇಯೋಲ್ ಬಾಲಯ್ಯನಿಗೆ ಸ್ಟ್ರಾಂಗ್ ವಿಲನ್ ಕ್ಯಾರೆಕ್ಟರ್ ಆಗಿದೆ. ಸಿನಿಮಾಟೋಗ್ರಫಿ, ವಿಜುಯಲ್ ಎಫೆಕ್ಟ್ ಈ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗಿವೆ. ಹಾಗೆ ಈ ಸಿನಿಮಾದ ಮೈನಸ್ ಪಾಯಿಂಟ್ ಕತೆ ಮುಂದೆ ಏನ್ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ಬೋದು. ರೊಟೀನ್ ಸ್ಟೋರಿ, ರೈಟಿಂಗ್ ಗೆ ಇನ್ನೂ ಫೋಕಸ್ ಕೊಡ್ಬೇಕಿತ್ತು ಹಾಗೂ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗ್ಬೋದಿತ್ತು. ಕ್ಯಾರೆಕ್ಟರ್ ಸುಮ್ನೆ ತುರ್ಕಿದ್ದಾರೆ ಅನ್ಸುತ್ತೆ, ಅವಶ್ಯಕತೆ ಇರ್ಲಿಲ್ಲ ಅನ್ಸುತ್ತೆ. ಕ್ಲೈಮ್ಯಾಕ್ಸ್ ಇನ್ನೂ ಬೆಟರ್ ಮಾಡ್ಬೋದಿತ್ತು. ಈ ಮೂವಿಯ ಮೈನಸ್ ಪಾಯಿಂಟ್ ಗಳು. ಒಟ್ಟಾರೆಯಾಗಿ ಈ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬಹುದಾದಂತ ಸಿನಿಮಾ. ರೆಗ್ಯುಲರ್ ಅಂಡ್ ಆಕ್ಷನ್ ಡ್ರಾಮಾ ಇಷ್ಟಪಡುವವರು ನೋಡ್ಬಹುದು. ಈ ಮೂವಿ ನಿಮಗೆ ಕನ್ನಡ ಭಾಷೆಯಲ್ಲಿ ನೆಟ್ಫ್ಲಿಕ್ಸ್ ನಲ್ಲಿ ಸಿಗುತ್ತೆ. ಹಾಗೆ ನೀವು ಈಗಾಗಲೇ ಈ ಮೂವಿ ನೋಡಿದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.